ನಮಸ್ಕಾರ. ವೆಲ್ಕಮ್ ಟು ಬಿಸಿ ಲೈಫ್ ವಿತ್ ಬೆಂಗಳೂರಿಗೆ. ಬನ್ನಿ, ಇವತ್ತು ಒಂದು ಡ್ರೈ ಜಾಮೂನ್, ಸೂಪರ್ ಹೆಲ್ದಿಯಾಗಿರೋ ರೆಸಿಪಿ ಮಾಡೋಣ. ಇದು ಡ್ರೈ ಫ್ರೂಟ್ ಡ್ರೈ ಜಾಮೂನ್. ಇದು ಹಾಗೇನೂ ತಿನ್ಬೋದು, ಐಸ್ ಕ್ರೀಮ್ ಜೊತೆನೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಇದನ್ನು ತಿಂದರೆ ನೀವು ಮಾಡ್ಕೊಂಡು ತಿನ್ನಲೇಬೇಕು. ಒನ್ ಟೈಮ್ ಆದ್ರೂ ತುಂಬ ಸಖತ್ತಾಗಿರುತ್ತೆ. ನೋಡಿ, ಆ ಟೆಕ್ಸ್ಚರ್ ನೋಡಿ, ತುಂಬ ಚೆನ್ನಾಗಿದೆ. ಇದನ್ನು ಮಾಡಲು 100 ಗ್ರಾಮ್ಸ್ದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ, MTRದು. ಮತ್ತು ಬಾದಾಮ್ ಒಂದು 5ರಿಂದ 6, ಕ್ಯಾಶ್ಯೂ 5ರಿಂದ 6, ಪಿಸ್ತಾ 7ರಿಂದ 8, ಒಂದು 250 ಗ್ರಾಮ್ ಸಕ್ಕರೆ, 5-6 ಕೇಸರಿ ದಳಗಳು ಆಪ್ಷನಲ್, ಅದು 2 ಏಲಕ್ಕಿ, 2 ಲವಂಗ, ಮತ್ತು 1 ಟೇಬಲ್ ಸ್ಪೂನಷ್ಟು ಗೀ, 3ರಿಂದ 4 ಟೇಬಲ್ ಸ್ಪೂನ್ ಹಾಲಿಗೆ ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಡ್ರೈ ಕೋಕೋನಟ್ ಪೌಡರ್ ನಾನೇ ಮನೇಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕ್ವಿಕ್ಕಾಗಿ ಜಾಮೂನು ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಅಗಲ ಪಾತ್ರೆಯನ್ನು ಇಟ್ಕೊಂಡು ದಪ್ಪ ತಳದ್ದು ಬಾಯಿ ಅಗಲ ಇರಲಿ, 2 ಗ್ಲಾಸ್ ನೀರು ಆ್ಯಡ್ ಮಾಡಿ. ಇದು ಡ್ರೈ ಜಾಮೂನ್ ಆಗಿರೋದ್ರಿಂದ ಜಾಸ್ತಿ ಸಿರಪ್ನ ಅವಶ್ಯಕತೆ ನಮಗಿರೋದಿಲ್ಲ. 2 ಗ್ಲಾಸ್ ಹಾಕಿದ್ರೆ ಸಾಕಾಗುತ್ತೆ. ಮತ್ತು ಏನು ತೆಗೆದಿಟ್ಕೊಂಡಿದ್ವಿ 250 ಗ್ರಾಮ್ ಸಕ್ಕರೆನ ನೀರಿನಲ್ಲಿ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಕುದಿಸಬೇಕು. ಜೊತೆಗೆ ಕುದಿಯೋವಾಗಲೇ ನಾವು ಏಲಕ್ಕಿ, ಲವಂಗ ಮತ್ತು ಕೇಸರಿ ದಳಗಳನ್ನು ತೆಗೆದಿಟ್ಕೊಂಡಿದ್ವಿ, ಅದನ್ನು ಈಗ ಹಾಕಿಬಿಟ್ರೆ ಒಳ್ಳೆ ಪರಿಮಳ ಮತ್ತು ಕಲ್ಲರ್ ಬಿಟ್ಕೊಳ್ಳುತ್ತೆ. ನೀರು ಕುದೀತಾ ಇರುತ್ತಲ್ವ, ಆ ಬಿಸಿ ನೀರಲ್ಲಿ ಎಲ್ಲ ಅದರ ಫ್ಲೇವರ್, ಅರೋಮಾ ಎಲ್ಲ ಬಿಟ್ಕೊಳ್ಳುತ್ತೆ. ಆಗ ಒಳ್ಳೆ ತಿಕ್ಕಾಗೂ ಬರುತ್ತೆ, ಘಮನೂ ಚೆನ್ನಾಗಿರುತ್ತೆ. ನಮಗೆ ಈ ಆಯಿಲ್ ಬರುತ್ತಲ್ಲ, ಆ ಟೆಕ್ಸ್ಚರಲ್ಲಿ ಬಂದರೆ ಸಾಕಾಗುತ್ತೆ. 7ರಿಂದ 8 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ಕುದೀತಾ ಅದ್ರ ಪರಿಮಳ ಎಲ್ಲ ಬಿಟ್ಕೊಂಡು ಒಂದು ಹದಕ್ಕೆ ಬರುತ್ತೆ. ಆಯಿಲ್ ಟೆಕ್ಸ್ಚರಲ್ಲಿ ಬಂದ ತಕ್ಷಣ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ, ಸ್ವಿಚ್ ಆಫ್ ಮಾಡಿಟ್ಕೊಳ್ಳಿ. ನೋಡಿ, ಬಿಟ್ಕೊಳ್ತಾ ಇದೆ, ಈ ಬಬಲೆಲ್ಲ ಚೆನ್ನಾಗಿ ಬರ್ತಾಯಿದೆ ಅಂದರೆ ಚೆನ್ನಾಗಿ ಆಗ್ತಾಯಿದೆ ಅಂತ. ನೋಡಿ, ಅದರ ಪರಿಮಳ ನೋಡಿ, ಘಮ ನೋಡಿ, ತುಂಬ ಚೆನ್ನಾಗಿ ಬಿಟ್ಕೊಂಡಿದೆ. ಓಕೆ, ನೆಕ್ಸ್ಟು ಇದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಈ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಬಿಟ್ಟು ಹಾಲು ಮತ್ತು ನೀರು ಏನು ತೆಗೆದಿಟ್ಕೊಂಡಿದ್ವಿ ಅದನ್ನು ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಅದು ಒಳ್ಳೆ ಹದ ಬರೋ ಥರ ತುಂಬ ಪ್ರೆಸ್ ಮಾಡ್ದಿರ ಸ್ಮೂತಾಗಿ ಕಲಿಸ್ಕೋಬೇಕಾಗುತ್ತೆ. ತುಂಬ ನಾದಬಾರ್ದು, ಗಟ್ಟಿ ಕಲಿಸ್ಬಾರ್ದು, ಸ್ಮೂತಾಗಿ ಕಲಿಸ್ಕೋಬೇಕು. ನೋಡಿ, ಈ ಟೆಕ್ಸ್ಚರಲ್ಲಿದ್ದರೆ ಸಾಕು. ತುಂಬ ಪ್ರೆಸ್ ಮಾಡಲಿಕ್ಕೆ ಹೋಗಬಾರ್ದು. ತುಂಬ ಪ್ರೆಸ್ ಮಾಡಿದ್ರೆ ಒಳಗಡೆ ಅದು ಎಣ್ಣೆ ಎಲ್ಲ ಹೋಗಿ ಬೇಯೋದಿಲ್ಲ ಚೆನ್ನಾಗಿ. ಓಕೆನಾ? ಈಗ ಒಂದು 5 ಮಿನಿಟ್ ಇದನ್ನು ರೆಸ್ಟ್ ಮಾಡಲಿಕ್ಕೆ ಸೈಡ್ಗೆ ಇಟ್ಕೊಬಿಡೋಣ. ಈಗ ಪಾಕ ನೋಡಿ, ಆವಾಗಲಿಂದ ಕಾಯ್ದು 7ರಿಂದ 8 ನಿಮಿಷ ಆಗಿದೆ ಅಲ್ಲ, ಸಾಕಾಗುತ್ತೆ ಅನಿಸುತ್ತೆ. ತುಂಬ ಚೆನ್ನಾಗಿ ಕಲರ್ ಬಂದಿದೆ, ಆಯಿಲ್ ಟೆಕ್ಸ್ಚರಲ್ಲಿದೆ. ಅದು ಸೈಡಿಗೆ ಎತ್ತಿಟ್ಕೊಂಡು ಈಗ ಒಂದು ಪ್ಯಾನ್ ಇಟ್ಕೊಂಡು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಬಾದಾಮಿ, ಪಿಸ್ತಾ, ಗೋಡಂಬಿ, ಅದನ್ನು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಅದನ್ನು 1 ನಿಮಿಷದ ಮಟ್ಟಿಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಹಸಿ ಇದ್ದರೆ ಏನೋ ಒಂಥರ ಅಲ್ವಾ, ತಿನ್ಬೋದು ಹಸಿ ಕೂಡ, ಬಟ್ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಇನ್ನೂ ಅದ್ರ ಘಮ ಚೆನ್ನಾಗಿರುತ್ತೆ. ಅದು ರೆಡಿ ಆಗೋಷ್ಟರಲ್ಲಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಬಿಟ್ಟು, ಕರೀಲಿಕ್ಕೆ ಎಣ್ಣೆ ಬೇಕಲ್ವ, ಅದು ಬಿಸಿ ಆಗ್ತಾಯಿರಲಿ. ನಾವು ಉಂಡೆಗಳನ್ನು ಒಂದೊಂದಾಗಿ ರೆಡಿ ಮಾಡ್ಕೊಳ್ಳೋಣ. ಇದು 5 ನಿಮಿಷ ಆಗಿದೆ, ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಬನ್ನಿ, ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ರೆಡಿ ಮಾಡ್ಕೊಳ್ಳೋಣ. ಉಂಡೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ತುಪ್ಪ ತೊಗೊಂಡು ನಾವು ಕೈ ಮೇಲೇ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಚ್ಕೊಬಿಟ್ಟು ಅದನ್ನು ಈ ಥರ ಒಳ್ಳಾಡಿಸ್ಕೊಂಡು ಸ್ವಲ್ಪ ಸೆಂಟ್ರಲ್ಲಿ ಈ ಥರ ಅಗಲ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಡ್ರೈ ಜಾಮೂನ್ ನಾವು ಇಡಬೇಕಾಗುತ್ತೆ. ಇಟ್ಟು ಅದನ್ನು ನೀಟಾಗಿ ಕ್ಲೋಸ್ ಮಾಡಿ, ಇದು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ನಾವು ಗಟ್ಬಟ್ ಐಸ್ ಕ್ರೀಮಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಸಿಗ್ತಾ ಇರುತ್ತಲ್ಲ, ಆ ಥರ ತುಂಬ ನಮಗೆ ಮಜವಾಗಿರುತ್ತೆ ತಿಂತಾ ಇರಬೇಕಾದ್ರೆ. ಈ ಥರ ನೀಟಾಗಿ ಕ್ರ್ಯಾಕ್ ಬರದೇ ಇರೋ ಥರ ತುಪ್ಪನ ಹಚ್ಕೊಂಡು ಕೈಗೆ ಈ ಥರ
ಎಲ್ಲ ರೌಂಡ್ ಮಾಡಬೇಕಾಗುತ್ತೆ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪು. ಇದು ನೋಡಿ ಸ್ವಲ್ಪ ಎಗ್ ಶೇಪಲ್ಲಿದೆ, ಇನ್ನು ರೌಂಡಲ್ಲಿ ಮಾಡ್ಕೋಬೋದು, ಎಗ್ ಶೇಪಲ್ಲಿ ಮಾಡ್ಕೋಬೋದು. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಎಲ್ಲದಕ್ಕೂ ಈ ಥರ ಎಲ್ಲ ಉಂಡೆಗಳಿಗೂ ಈ ಥರ ಡ್ರೈ ಫ್ರೂಟ್ಸ್ ಇಟ್ಬಿಟ್ಟು ನೀಟಾಗಿ ಅದನ್ನು ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡಿಕೊಂಡು ಎಲ್ಲದಕ್ಕೂ ಸೇಮ್ ತುಪ್ಪ ಹಚ್ಕೊಂಡು ನೀಟಾಗಿ ಒಂದು ಕ್ರ್ಯಾಕ್ ಬರ್ತೀರ ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ಇದು ಸಾಫ್ಟಾಗಿರೋದ್ರಿಂದ ಬೇಗ ಬೇಯುತ್ತೆ. ಗಟ್ಟಿ ಇದ್ದರೆ ಎಣ್ಣೆ ಒಳಗಡೆ ಹೋಗಲ್ಲ, ಬೇಯಲ್ಲ. ಹಂಗಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ. ಉಂಡೆಗಳೆಲ್ಲ ರೆಡಿಯಾಗಿದೆ. ಈಗ ತಕ್ಷಣ ಎಣ್ಣೆ ಬಿಸಿ ಮಾಡಿ ಎಣ್ಣೆಯಲ್ಲಿ ಒಂದೊಂದೇ ಜಾಮೂನುಗಳನ್ನು ಹಾಕಿ ಈ ಥರ ಫುಲ್ಲು ರೊಟೇಟ್ ಮಾಡಿ ಬೇಯಿಸಬೇಕಾಗುತ್ತೆ. ಮಧ್ಯಮ ಉರಿನಲ್ಲಿರಲಿ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ, ಸಾರಿ. ಒಂದೊಂದೇ ಉಂಡೆ ಹಾಕೋದು. ಈ ಥರ ರೊಟೇಟ್ ಮಾಡಿ ಚೆನ್ನಾಗಿ ಬೇಯಿಸಬೇಕಾಗುತ್ತೆ. ಇದು ಒಂದು 2 ನಿಮಿಷಗಳ ಕಾಲ ಬೇಯಬೇಕಾಗುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕಾಗುತ್ತೆ. ಇದು ನೀವು ತುಂಬ ಡಾರ್ಕ್ ಬ್ರೌನ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕು. ನನಗೇನೋ ಸ್ವಲ್ಪ ಗೋಲ್ಡನ್ ಬ್ರೌನ್ ಅಂದರೆ ಸಾಕಾಗುತ್ತೆ. ಇದನ್ನು ತಕ್ಷಣ ಎತ್ತಿಟ್ಕೊಬಿಟ್ಟು ಆಯಿಲೆಲ್ಲ ಸೋರಾಕ್ಕೊಬಿಟ್ಟು ನೋಡಿ ಒಂದೊಂದೇ ಎತ್ಕೋಬೇಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಂದೊಂದೂ ಕಲರ್. ಎತ್ಕೊಬಿಟ್ಟು ಒಂದೊಂದೇ ಶುಗರ್ ಸಿರಪ್ ರೆಡಿಯಾಗಿದೆ. ಲೈಟಾಗಿ ಸ್ವಲ್ಪ ಬಿಸಿನೇ ಇರಲಿ. ಅದರಲ್ಲಿ ಒಂದೊಂದೇ ನಮ್ಮದು ಏನಿದೆ ಡ್ರೈ ಜಾಮೂನು ಉಂಡೆಗಳು ಕರ್ಕೊಂಡಿರೋದು ಎಲ್ಲನೂ ಅದರಲ್ಲಿ ಆ್ಯಡ್ ಮಾಡ್ಕೊಬಿಟ್ಟು ಸ್ವಲ್ಪ ಅದ್ರ ಮೇಲೆ ಶುಗರ್ ಸಿರಪ್ನೆಲ್ಲ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡಿಬಿಟ್ಟು ಒಂದು 15 ಮಿನಿಟ್ ಅದನ್ನು ಕ್ಲೋಸಲ್ಲಿಟ್ಟು ಸೆಟ್ ಆಗಬೇಕಾಗುತ್ತೆ. ಅದೇನಿದೆ ಸಿರಪ್ ಎಲ್ಲ ಎಳ್ಕೋಬೇಕು. 15 ಮಿನಿಟ್ ಅದನ್ನು ಎಳ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈಗ ರೆಡಿಯಾಗಿದೆ. ವಾವ್, ತುಂಬ ಚೆನ್ನಾಗಿದೆ ನೋಡಿ. ಸಿರಪ್ ಸ್ವಲ್ಪನೂ ಕೂಡ ಉಳ್ಕೊಂಡಿಲ್ಲ, ಎಲ್ಲೋ ತಳಭಾಗದಲ್ಲಿ ಸ್ವಲ್ಪ ಇದೆ. ಅದಕ್ಕೆ ರೆಡಿ ಮಾಡ್ಕೊಂಡಿದ್ವಲ್ಲ ಡ್ರೈ ಕೋಕೋನಟ್ ಪೌಡರ್, ಅದನ್ನು ಈ ಥರ ಪೌಡರ್ನ ಅದರಲ್ಲಿ ಹೊಳಸಿ ಇಟ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಹಾಗೆ ಕೂಡ ನೀವು ತಿನ್ಬೋದು. ಬೇಕಂದರೆ ಐಸ್ ಕ್ರೀಮ್ನಲ್ಲಿ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ವೆನಿಲಾ ಐಸ್ ಕ್ರೀಮಲ್ಲಿ ಇದನ್ನು ಕಟ್ ಮಾಡ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ, ಅದು ಬಾಯಿಗೆ ಸಿಗ್ತಾ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಒಂದ್ಸರಿ ಆದರೂ ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಇಷ್ಟು ಹೆಲ್ದಿಯಾಗಿರೋದು, ಟೇಸ್ಟಿಯಾಗಿರೋದು, ತುಂಬ ಚೆನ್ನಾಗಿರುತ್ತೆ. ನೀವು ಮಕ್ಕಳಿಗೆ ಮಾಡಿಕೊಡಿ, ನೀವು ಮಾಡಿ. ನಾನು ಮಾಡಿರೋ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್, ನಂದು ಇದು ಫಸ್ಟ್ ವಿಡಿಯೋ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.